ಗೊತ್ತು. ನಾನು ಈ ವಿಷಯ ಮಾತಾಡಲೇಬೇಕಾಗಿದೆ ಇವತ್ತು. ಯಾಕೆ ಅಂತಂದ್ರೆ ನಾನು ಒಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ, ನಾನೊಬ್ಬ ಪತ್ರಕರ್ತ ಕೂಡ. ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ. ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗನಲ್ಲಿ ನನ್ನ ತಂದೆ ಹುಟ್ಟಿದ ಒಂದು ಜಾಗ ಅದು. ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು. ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡಿದ್ರು ಅಂತ ಹೇಳಿದ್ದಾರೆ. ತುಂಬಾ ಒಂದು ಒಳ್ಳೊಳ್ಳೆ ವರದಿಗಳು ದಿನಪತ್ರಿಕೆಯ ಫ್ರಂಟ್ ಪೇಜ್ ಹೋಗಿದೆ. ಆದ್ರೆ ಎಲ್ಲ ಒಂದು ಕಡೆ ಒಬ್ರು ಇಬ್ರು ನನಗೆ ತುಂಬಾ ನೋವಾಗಿದೆ. ಅದಕ್ಕೋಸ್ಕರ ಇದನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದರ್ಶನ್ ಕಾಲೆಳೆದ ಇಂದ್ರಜಿತ್ ಲಂಕೇಶ್ ಅಂತ ಆಗ್ತಾರೆ, ಟಾಂಗ್ ಕೊಟ್ಟ ಇಂದ್ರಜಿತ್ ಲಂಕೇಶ್ ಅಂತಾರೆ. ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಷ್ಠಿದು ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ನಾನು ಹೇಳಿದ್ದೇನು ಅಂದ್ರೆ ಮತ್ತೆ ಬೇಕಾದ್ರೆ ರಿಪೀಟ್ ಮಾಡ್ತೀನಿ. ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದೀವಿ. ಯಾಕೆಂತಂದ್ರೆ ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ಟಾಂಗ್ ಕೊಡಕ್ ಹೋಗ್ಲಿ? ನಾನು 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ. ನೀವು ಕೇಳ್ತಾ ಇದ್ದೀರಾ ಅಂತಲ್ಲ ಬ್ರದರ್, ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಅಂತ. ನಾನು 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ. ಒಂದು ಪತ್ರಕರ್ತನಾಗಿ ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೋದು. ರಿಯಾಕ್ಟ್ ಮಾಡ್ದೇನೆ ಮನೆಯಲ್ಲಿ ಸೇರ್ಕೊಂಡಾಗ ನಮ್ಮ ತಂದೆ ಕಳಿಸ್ಕೊಟ್ಟಿರೋದು ಆ ಥರದಲ್ಲ. ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾನೇನು ಹೇಳಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ತನಿಖೆ ನಡೀಬೇಕಾದ್ರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ. ತನಿಖೆ ಮಾಡಿದಾದ್ಮೇಲೆ ಅದು ಬರುತ್ತೆ, ಅದರಿಂದ ಉತ್ತರ. ಪೊಲೀಸರು ಚೆನ್ನಾಗಿ ಮಾಡ್ತಾರೆ ತನಿಖೆ, ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ ನಾನು. ಅದಾದ್ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣನವರ ವಚನ ಹೇಳಿದೆ. ಆ ವಚನ ಹೇಳ್ಬೇಕಾದ್ರು ಮಿತ್ರರು ಅವರು ಪಾಪ ಎಕ್ಸೈಟ್ ಆದ್ರು, ನಾನು ಏನೋ ಬೈಟ್ ಕೊಡ್ತಾ ಇದ್ದೀನಿ ಅಂತ. ಅವರು ಮಧ್ಯ ಇಂಟರಪ್ಟ್ ಮಾಡ್ತಾ ಇದ್ರು. ಅದ್ರ ಮಧ್ಯ ನಾನು ಹೇಳಕ್ ಹೋದೆ, ಅಲ್ಲಿ ಅಡೆತಡೆಗಳಿತ್ತು. ಈ ಸಮಯದಲ್ಲಿ ನಾನು ಯಾಕೆ ಟಾಂಗ್ ಕೊಡಕ್ ಹೋಗ್ಲಿ? ನಾನು 2 ಸಿನಿಮಾ ಮಾಡಿದ್ದೀನಿ ದರ್ಶನ್ ಜೊತೆ. ಆ ಹೀರೋ ಆಗಿ ಯುವ ಪ್ರತಿಭೆ ಆಗಿದ್ದಾಗ ನಾನೊಬ್ಬ ನಿರ್ದೇಶಕನಾಗಿ ಆಗಾಗ್ಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ. ತುಂಟಾಟ ಕೊಟ್ಟಿದ್ದೆ, 100 ಡೇಸ್ ಓಡಿತ್ತು. ಅದಾದ್ಮೇಲೆ ಮೋನಾಲಿಸಾ ದೊಡ್ಡ ಹಿಟ್ ಆಯ್ತು. ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಲ್ಲ ನನ್ನ ಕಡೆಯಿಂದ. ಅಟ್ಲೀಸ್ಟ್ ನಾನು ಯಾಕೆ ಟಾಂಗ್ ಕೊಡಕ್ ಹೋಗ್ಬೇಕು? ಹಿಂದೆ ನಾನು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತ. ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗುತ್ತೆ ಹೊರತು, ಇಲ್ಲ ಅಂತಂದ್ರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ, ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತ ಕರ್ಕೊಳ್ಳೋದಕ್ಕೆ. ಅಲ್ಲಿ ಯಾರೋ ಒಂದು ಅನ್ಯಾಯ ಆದಾಗ ನನ್ನ ಧ್ವನಿ ಇರ್ತದೆ. ಅದು ಮಾತಲ್ಲಿ ಮಾತು ಬೆಳೀತು. ಅದಕ್ಕೆ ನನ್ನ ವಿಷಾದನೂ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ. ವಿಷಾದ ಆಗಿತ್ತು, ಯಾಕಂದ್ರೆ ಆ ಥರ ಮಾತು ಬೆಳೀಬಾರ್ದಿತ್ತು. ನಾನು ಒಬ್ಬ ಪತ್ರಕರ್ತ ರಿಯಾಕ್ಟ್ ಮಾಡಬಾರ್ದಿತ್ತು. ಆದ್ರೆ ವಿಷಯ ಎತ್ತಿದ್ದಂತೂ ನಂಗೆ ನೋವಾಗಿಲ್ಲ. ಆ ವಿಷಯ ಎತ್ತಿದಾಗ ಒಂದು ಮಾತು ಹೇಳಿದೆ ನಾನು. ಏನ್ ಮಾತು ಹೇಳಿದೆ ಅಂದ್ರೆ, ಮುಂದೆ ಅನಾಹುತ ಆಗುತ್ತೆ, ಅದಕ್ಕೋಸ್ಕರ ಅವ್ರು ಒಳ್ಳೇದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದೀನಿ ಅಂತ ಹೇಳಿದೆ ಹೊರತು ಅದಲ್ಲ. ಅದೇನಾರ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹ ನಟನಾಗೋ ಅದನ್ನ ಕೇಳಿದ್ರೆ ಇವತ್ತು ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ಅದು ನೋಡಿ ಇವತ್ತು ಈ ತರ ಅನಾಹುತ ಆಗಿದೆ. ಆದ್ರೂ ಕೂಡ ಇವತ್ತು ಹೇಳ್ತಾ ಇದೀನಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ. ಅದು ಯಾವ ತರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ. ಯಾಕಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ. ದಿನಕ್ಕೂ ಕ್ಷಣಕ್ಕೂ ಬದಲಾಗ್ತಾ ಇದೆ. ಅಥವಾ ವಿಷಯಗಳು ನೀವು ನೋಡಿದ್ರೆ ಯಾವ ತರ ಬದಲಾಗುತ್ತೆ ಮುಂದೆ ಅಂತ. ಈ ತರ ಸಂದರ್ಭದಲ್ಲಿ ನಾನು ಯಾಕೆ ಟಾಂಗ್ ಕೊಡಕ್ ಹೋಗ್ಬೇಕು? ಟಾಂಗ್ ಕೊಡಕ್ ನನಗೇನಿದೆ ಅವ್ರ ಜೊತೆ ವೈಯಕ್ತಿಕ ದ್ವೇಷ ಆಗ್ಲಿ? ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಆದಾಗ ಅದನ್ನ ನಾವು ಪತ್ರಕರ್ತರಾಗಿ ಜವಾಬ್ದಾರಿಯುತವಾಗಿ ನಮ್ಮ ಲಂಕೇಶ್ ಹೇಳ್ಕೊಡೋದು, ಅದು ಹೇಳಬೇಕು ಜನಕ್ಕೆ ಅಂತ. ಯಾವ್ದೇ ಒಂದು ನರಗೊಂದು ಗಲಾಟೆ ಆದಾಗ ನಮ್ಮ ತಂದೆ ಬರೀ ರಿಪೋರ್ಟ್ ಮಾಡಲಿಲ್ಲ, ರಿಪೋರ್ಟ್ ಜೊತೆಗೆ ರೈತರ ಸಮಸ್ಯೆಗೋಸ್ಕರ ಬಂದು ಆ ರೈತರ ಜೊತೆ ಕೂತ್ಕೊಂಡು ಗೋಲಿಬಾರಾದಾಗ ಒಂದು ಹೋರಾಟ ಮಾಡೋದು. ಪತ್ರಕರ್ತರ ಜವಾಬ್ದಾರಿ ಅದು. ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋದು. ಬರೀ ಲೇಖನದಲ್ಲೇ ಸೀಮಿತವಾಗಬಾರ್ದು ಹೊರತು ಆ ತರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ. ಸೊ ಈ ತರ ಬೆಳೆದಾಗ ನನಗೂ 2 ಗಂಡು ಮಕ್ಕಳಿದ್ದಾರೆ, ನನಗೂ ಜವಾಬ್ದಾರಿ ಇದೆ. ಆಮೇಲೆ ನನ್ನ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡ್ಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸ್ತಾರೆ. ಇವತ್ತಿನ ಒಂದಿನ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ, ಅವರ ವಿಜಯಲಕ್ಷ್ಮಿಗಿರ್ಲಿ ಪಾಪ ಅವ್ರ ಮಗನಿಗಿರ್ಲಿ ಭಗವಂತ ಶಕ್ತಿ ಕೊಡ್ಲಿ. ಈ ಸಂದರ್ಭದಲ್ಲಿ ಅದು ಯಾರು ಅನ್ಯಾಯ ಮಾಡಿದಾರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ, ಅವ್ರ ಗಂಡನ್ ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಕೆಲವು ದಿನಗಳಲ್ಲಿ ಬೇಕಾದ್ರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾರ್ತ್ ಕರ್ನಾಟಕದ ದಾನಮ್ಮ ರೇಪ್ ಆಗಿ ತೀರೋದಾಗ ನಾನೇ ಬಂದು ಅವರಿಗೆ ಸಾಂತ್ವನ ಅಷ್ಟೇ ಇರಲಿಲ್ಲ, ಆರ್ಥಿಕವಾಗಿ ಸಹಾಯ ಮಾಡಿದೆ. ಈ ತರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ. ನಮ್ಮ ಪತ್ರಕರ್ತರಲ್ಲಿ ಇರೋಂಥ ಧ್ವನಿ ಜನರಿಗೆ ಕೊಡ್ತು ಆ ಶಕ್ತಿನ. ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೋಬೇಕು.
ಅದನ್ನ ಬಿಟ್ಟು ಯಾವ್ದೋ ಒಂದು ಸೂಳೆ ಮಗ ಅಂತೆ ಇನ್ನೇನೋ ಮಗ ಅಂತೆ ಈ ತರ ಕೆಟ್ಟ ಪದ ಈ ವೇದಿಕೆ ಮೇಲೆ ಮಾತಾಡಬಾರ್ದು. ಈ ತರದೆಲ್ಲ ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗ್ಲಿ ವಿಜಯಲಕ್ಷ್ಮಿ ಆಗ್ಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆ. ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡ್ಕೊಂಡು ಆ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ, ಸರ್ಕಾರ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ರಿಯಾಕ್ಟ್ ಮಾಡ್ಬೇಕು. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದು, ಅದಕ್ಕೆ ಆಕ್ಷನ್ ತಗೋಬೇಕು. ಈ ಹಿಂದೆನೂ ಈ ತರ ನನ್ನ ವಿರುದ್ಧ ತೇಜೋದಯ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ. ಅವ್ರ ಅಪ್ಪ ಅಮ್ಮ ಬಂದು ಪಾಪ ನನ್ ಕಾಲು ಹಿಡ್ಕೊಳ್ತಾ ಇದ್ರು. ಅವಾಗ ನಾನು ಅವ್ರ ಅಪ್ಪ ಅಮ್ಮಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಪಾಪ ಅವ್ನ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ. ಸೊ ಈ ತರ ಸಂದರ್ಭ ಇದ್ದಾಗ ನಾನು ಯಾಕೆ ಟಾಂಗ್ ಕೊಡ್ಲಿ, ನನಗೇನು ಕೆಲಸ ಇದೆ, ನಾನು ನನ್ನ ನಿರ್ದೇಶನದಲ್ಲಿ ಖುಷಿಯಾಗೀನಿ, ನನ್ನ ಪತ್ರಿಕೋದ್ಯಮದಲ್ಲಿ ಖುಷಿಯಾಗೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಇದಾದ್ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ನಾನು ಅನ್ಯಾಯ ಅಂದ್ರೆ ನಾನು ತೆಗಿತಾನೆ ಇರ್ತೀನಿ. ನೀವು ನೋಡಿದಿರ ನಾನು ಧೈರ್ಯವಾಗಿ ಮಾತಾಡಿದ್ದೀನಿ. ಯಾವುದೇ ಇಂಡಸ್ಟ್ರಿ ಅವ್ರು ಮಾತಾಡಿದಾಗ ಡ್ರಗ್ ವಿಷಯ ಮಾತಾಡಿದ್ದೀನಿ. ಯಾರಿಗೂ ಧೈರ್ಯ ಬಂದಾಗ ಮಕ್ಕಳುಗಳು ಸಫರ್ ಮಾಡ್ತಾ ಇದ್ರು ಅವತ್ತು. ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯವಾಗಿ ಬಂದ್ ಮುಂದೆ ಅವತ್ತು ಒಂದ್ ಸ್ವಲ್ಪ ನ್ಯಾಯಯುತವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ವಿ. ಇವತ್ತು ಹಲವಾರು ಯುವಕರಿಗೆ ಅದ್ರ ಪರಿಣಾಮ ಗೊತ್ತಾಗಿ ಒಂದ್ ಸ್ವಲ್ಪ ಭಯ ಹುಟ್ಟಿದೆ. ಇವಾಗ ತಗೊಂಡ್ರೆ ತಪ್ಪುದು ಅಂತ. ಈ ತರ ಸಂದರ್ಭದಲ್ಲಿ ನಾನು ಯಾಕೆ ಟ್ಯಾಂಕ್ ಕೊಡಬೇಕು, ನನಗೇನು ಅದಕ್ಕೆ ಅವಶ್ಯಕತೆ ಇದೆ, ನನಗೆ ಯಾಕೆ ಅದು ಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಕೊನೆಯಲ್ಲಿ ಮತ್ತೆ ಹೇಳ್ತೀನಿ, ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ. ನನಗೂ ಮಕ್ಕಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಪಾಪ ನನ್ನ ಮಗನಿಗೆ ಹಾರೈಸಿದ್ರು ಸಿನಿಮಾದಲ್ಲಿ. ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗೆ ಅನ್ಸುತ್ತೆ. ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ, ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿಸಬೇಕು. ಪಾಪ ಅವರಿಗೆ ಗರ್ಭಿಣಿ ಅವರು. ಈ ತರ ಸಂದರ್ಭದಲ್ಲಿ ಪಾಪ ಅವನೇನೋ